ರಾತ್ರಿ ಹಗಲಿ ಅದಕ್ಕೆ ಬೋಧನೆ ಮಾಡಕ್ರೆ ಅದಕ್ಕ ಹಾ ಹಾ ಒಂದೇ ಹಾದಿ. ಹೌದ್ ಕ್ಯಾವಿ ಮತ್ತು ಹಾ ಕಂಬಳಿ. ಹೌದಲ್ರಿಪ್ಪ. ಏ ತಮ್ಮ ಗದ್ಲ ಮಾಡ್ಬೇಡ್ರಿ ಕಪ್ರಿ. ಜತ್ತ ತಾಲೂಕ ಗಂಡು ಮೆಟ್ಟಿದ ನಾಡ ಬೆಳೂರ. ಹೌದಲ್ರಿಪ್ಪ. ಬಹಳ ಒಳ್ಳೆ ವಿದ್ವಾನ್ರು. ಹಾ ಹಾ ಜಗತ್ತಿನಲ್ಲಿ ಕ್ಯಾವಿ ಮಾಡಿರ್ತಕ್ಕಂಥ ಕೀರ್ತಿ ಏನು, ಕಂಬಳಿ ಮಾಡಿರ್ತಕ್ಕಂಥ ಲೀಲಾ ಏನು ಹೌದಲ್ರಿಪ್ಪ. ಕೇಳುಗೋಸ್ಕರವಾಗಿ ಹಾ ಹಾ ಕೂಡ್ಯಾರಲ್ರಿಪ್ಪ. ಎರಡು ವಿಷಯವನ್ನ ಕಮಿಟಿ ಅವರ ಅಪ್ಪನೆಯನ್ನು ತೆಗೆದುಕೊಂಡು ನಮ್ಮ ಸಾಹೇಬರು ಬಂದ ಸ್ಟೇಜ್ ಮೇಲೆ ಇಟ್ಟುವ ವಿಷಯ. ಹೌದಲ್ರಿಪ್ಪ, ಇಟ್ಟಾರಲ್ರಿ ಸರ. ಅದಕ್ಕ ನಾವೊಂದು ಮಾತ ನಮ್ಮ ಪಾಳ್ಯದೊಳಗ ಸಾಹೇಬ್ರ ಆ ಮಾತು ಹೇಳಿದಾಗ ಹಾ ಸತ್ಯಪ್ಪನ ಅವನ ಪಾಲಿಗೊಂದು ವಿಷಯ ಹಿಡ್ಕೊಂಡ ಸಾಹೇಬ್ರಿಗೊಂದು ಪಾಲ ಬಿಡ್ಬೇಕು ಅಂತ ಹಿಂಗ ಹೇಳ್ರಿ ಅವ್ರು. ಹಿಂಗ ಹೇಳ್ಯಾರಲ್ರಿಪ್ಪ, ನೀವೆಲ್ಲರೂ ಕೇಳಿರಿ. ಹೌದು. ಅದಕ್ಕ ನಾ ಏನು ಒಂದ್ ಮಾತು ಹೇಳ್ದ, ಹಾ ನಮಗ ಒಪ್ಪುದ ತೊಡ್ಬೇಕಾಗ್ತದ, ದಕ್ಕುದೇ ಉಣ್ಬೇಕಾಗ್ತದ. ಹೌದಲ್ರಿಪ್ಪ. ಇದು ಪ್ರಪಂಚ ಮಾಡಿ ಪಾರಮಾರ್ಥದೊಳಗೆ ಬಂದಿರತಕ್ಕಂತ ನಮ್ಮ ಹಾಲು ಮತ ಧರ್ಮ. ಹೌದಲ್ರಿಪ್ಪ. ಅಮೋಘ ಸಿದ್ಧನ ಸಂತತಿ ಅನ್ನೋದು ಇದು ಸನ್ಯಾಸಿ ಆಶ್ರಮ. ಹಾ ಹಾ ಇದು ಕ್ಯಾಮಿ ಸಲ್ಲತಕ್ಕಂಥದ್ದು. ಹೌದ್. ಕ್ಯಾಮಿ ಅವರಿಗೆ ಬಿಟ್ಟು ಹಾ ಹಾ ಕಂಬಳಿಯನ್ನ ನಾವು ಹಿಡ್ಕೊಂಡಿವಿ. ನಂದೇನ್ ತಪ್ಪದ? ಹೌದು, ಬರಬರದ. ಸಸಾರಿದ್ದದ ಪಾಲ ಸತ್ಯಪ್ಪ ಮಾಸ್ತರ್ ಹಿಡ್ಕೊಂಡ. ಹಾ ಮತ್ತ ಅಗ್ದಿ ಬಿರಿ ಇದ್ದದ್ದ ನನಗ ಕ್ಯಾಮಿ ವಿಷಯ ಬಿಟ್ಟಾನ. ನೋಡ್ ನಾ ಬಿಟ್ಟಿಲ್ಲ ಅದನ್ನ, ಹಾ ಭಗವಂತ ಅವಾಗ ಬಿಟ್ಟಾನ. ಅಮೋಘ ಸಿದ್ಧ ಹಿಡ್ದಾನ. ಹಾ ಅವ್ ನಿಮ್ಮ ಅಪ್ಪ ಹಿಡ್ದಾನ ಅಂತ ನೀವು ಅದನ್ನ ಹಿಡಿಬೇಕಾಗಿತ್ತು. ಹಿಡಿಯಬೇಕರ್ಲೆ. ನನ್ನ ಕಡೆ ತಪ್ಪಲ್ಲ. ಹೌದು. ಮತ್ತಿಲ್ಲ ನನಗ ಆಗಂಗಿಲ್ಲ, ನಮ್ಮಪ್ಪ ಕ್ಯಾಮಿನೇ ತೊಟ್ಟಿಲ್ಲ ಅಂತಂದ್ರೆ ಅಂದ್ರ ಬಿಟ್ಟು ಬಿಡ್ರಿ, ನೀವು ಕಂಬಳಿ ತಗೋರಿ, ಆ ಕ್ಯಾಮಿ ನಮಗಿರ್ಲಿ. ಹಾ ಅದ್ರಾಗೇನತ್ತಿ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಜೋಗಿಗಲ್ರಿಪ್ಪ. ಹೌದು. ಮಾಳಿಂಗರಾಯ, ಬೀರದೇವರ ಹಾ ಇವರೆಲ್ಲರೂ ಪ್ರಪಂಚ ಮಾಡಿ ಪಾರಮಾರ್ಥವನ್ನ ಸಾಧಿಸಿಕೊಂಡು ಭವದೊಳಗ ಹಾ ಹಾ ಭಗವಂತನನ್ನ ದರಿಗಿಳಿಸಿಕೊಂಡವರು. ಹೌದಲ್ರಿಪ್ಪ. ಇದು ಸಂಸಾರ ಜಂಜಾಟ ಬ್ಯಾಡ ಇದನ್ನ ಸರಿಸಿಟ್ಟು ಸನ್ಯಾಸಿಯಾಗಿ ಸನ್ಯಾಸಿ ಆಶ್ರಮ ಸ್ವೀಕಾರ ಮಾಡಿದ ಅಮೋಘ ಸಿದ್ಧ ಮುತ್ಯ. ಹೌದಲ್ರಿ, ಮುತ್ಯ ಮಾಡ್ಯಾನಲ್ರಿಪ್ಪ. ಅದು ನಿಮಗ್ ಸಲ್ತೈತೆ, ನಮಗ್ ಸಲ್ತೈತೆ ವಿಷಯ. ಹಾ ವಿಷಯ ದೊಡ್ಡದು ಸಣ್ಣದು ಇಲ್ಲಿ ಪರಕಿಲ್ಲ. ಹಾ ಅದ ಮಡ್ಗಾಡ ಭೂಮಿಯರಿ ಇರ್ಲಿ, ಅಲ್ಲಿ ಪಿಕ್ಜಾಲರಿ ಹತ್ಲಿಕ್ಕರೆ ನಿಮ್ಮ ಭೂಮಿಯಾಗ ನೀವು ದುಡ್ಡು ತಿನ್ಬೇಕಾಗೈತಿ. ಹೌದು. ನಮ್ಮ ಭೂಮಿಯಾಗ ನಾವು ದುಡ್ಡು ತಿನ್ಬೇಕಾಗೈತಿ. ಹೌದು ಹೌದು ಹೌದ್ರಿಪ್ಪ. ಕ್ಯಾವಿ ವಿಷಯ ಮಾತಾಡ್ಕೋತ ಹಾ ಹಾ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರನ ಮಕ್ಕಳಾಗಿರ್ತಕ್ಕಂಥ ಗಣಪತಿ ಸನ್ಮುಖನ ವಿಷಯ ಹೇಳ್ಕೊತ ಬಂದ್ರಿ. ಹಾ ಹಾ ನಮ್ಮ ತಾಯಂದ್ರೆ ಯಾರೋ ಸನ್ಮುಖ ಗಣಪತಿ ವಿಷಯ ನಾ ಕೇಳಿದ್ನಿಪ್ಪ, ನನ್ನ ಮನ್ಯಾಗ ಅದು ವಿಷಯ ಐತಿ. ಹಾ ಹಾ ಆ ಚರಿತ್ರೆ ಕೇಳಿ ನನಗೆ ಆನಂದ ಆಯ್ತು ಅಂತ ಹೇಳಿ ತಾಯಿ ಆಶೀರ್ವಾದ ಮಾಡಿ 50 ರೂಪಾಯಿ ಅಥವಾ 100 ರೂಪಾಯಿ ನಿಮಗ್ ಕೊಟ್ರು. ಕೊಟ್ಟಾರಲ್ರಿಪ್ಪ. ಈ ಕಥೆಯನ್ನ ಹೇಳ್ಕೊತು ಹಾ ಎಲ್ಲಿಗೆ ಬಂದಾರ? ಪಾರ್ವತಿ ಪರಮಾತ್ಮನ ಸುಪುತ್ರರಾಗಿರ್ತಕ್ಕಂಥ ಗಣಪತಿ ಸನ್ಮುಖನಲ್ಲಿ ವಾದ ಬೆಳೀತು. ಹಾ ಹಾ ಈ ಪೃಥ್ವಿಯನ್ನ ಪ್ರಥಮ ಬಾರಿಗೆ ಯಾರು ಸುತ್ತ ಹಾಕಿ ಬರ್ತೀರಿ ಅವ್ರಿಗೆ ಲಗ್ನ ಮಾಡ್ತೀವಿ ಅಂತಂದಾಗ ಹಾ ಹಾ ಸನ್ಮುಖ ನವಿಲ ವಾಹನವನ್ನ ಏರಿ ಹೋದ. ಈ ಗಣಪತಿ ವಾಹನ ಇಲ್ಲಿ ಇತ್ತು. ಹೌದು. ಇವ ಬುದ್ಧಿವಂತ ಇದ್ದ, ವಿದ್ಯಾವಂತ ಇದ್ದ. ಹಾ ಹಾ ತಿಳಿದು ನೋಡಿದ, ತನ್ನ ಬಿಟ್ಟ ದೇವರಿಲ್ಲ, ಮಣ್ಣ ಬಿಟ್ಟ ಮಡಿಕಿಲ್ಲ. ಕಾಶಿ ರಾಮೇಶ್ವರ ತಿರುಗಿದ್ರ ದೇವರಿಲ್ಲ, ತಾಯಿ ತಂದಿನ ಬಿಟ್ಟ ಅನ್ನುವಂತ ಮಾತು ನೆನಪಿನೊಳಗೆ ಇಟ್ಟುಕೊಂಡು ತಾಯಿನೇ ಕಾಶಿ, ತಂದಿನೇ ರಾಮೇಶ್ವರ ತಿಳ್ಕೊಂಡು ತಾಯಿ ತಂದಿನೇ 3 ಸುತ್ತ ಹಾಕಿ ಅಲ್ಲಿ ನಮಸ್ಕಾರ ಮಾಡಿದ. ಹೌದಲ್ರಿಪ್ಪ. ಹೌದು. ಅವನ ಲಗ್ನ ಆಯ್ತು. ಹೌದ್. ತದನಂತರ ಇಬ್ಬರದ ಲಗ್ನ ಮಾಡಿಕೊಂಡು 2 ಮಕ್ಕಳ ಹುಟ್ಟಿದ ಮೇಲತ್ತ ಹಾ ಸನ್ಮುಖನ ಆಗಮನ ಆಯ್ತು. ಹೌದಲ್ರಿಪ್ಪ. ಅವಾಗ ಮಗ ಸನ್ಮುಖ ಸಿಟ್ಟಿಗೇರಿ ಬಂದು ತಾಯಿ ಜೋಡಿ ಮುನಿಸಿಕೊಂಡ. ಕೈಲಾಸವನ್ನ ಬಿಟ್ಟು ದರಿಗಿಳದ ಬಂದ. ಎಲ್ಲಿಗೆ ಬಂದ ಅಂತ ಹೇಳಿದ್ರು ಅವ್ರ ಸಾಹೇಬ್ರು. ಹಾ ಹಾ ಆಂಧ್ರ ರಾಜ್ಯ ಕರ್ನೂಲು ಜಿಲ್ಲಾ ಅತ್ತಂಪುರ ತಾಲೂಕ ಶಿರಸೈಲಗಿರಿಗೆ ಬಂದ ಅಂತ ಹೇಳಿದ್ರು. ಹೌದ್ ಹೇಳ್ಯಾರ್ರಿಪ್ಪ. ಮಗನ ಹುಡುಕ್ಯಾಡ್ಕೋತ ತಾಯಿ ಬಂದಳು, ಮಗನ ಹಿಂಗ ಮಾಡಬೇಡಪ್ಪ, ನನ್ನ ಮ್ಯಾಲ ಮುನಿಸ್ಕೊಂಡು ಹೋಗ್ಬೇಡ, ಹಾ ಹಾ ಮತ್ತ ಬಾ ತಿರುಗಿ ತಂದಾಗ ನಾ ಬರುದಿಲ್ಲ. ಒಬ್ಬ ಮಗನಿಗೆ ಮೋಸ ಮಾಡಿದಿ, ಒಬ್ಬ ಮಗನಿಗೆ ಅವಿಶ್ವಾಸ ಮಾಡಿದಿ. ಹೌದು. ನಿನ್ನಿಂದ ನನಗೆ ಅವಮಾನ ಆಗ್ಯದ, ನಾ ಹೊಳ್ಳಿ ಬರುದಿಲ್ಲ, ನಿನ್ನ ಅಹಂಕಾರ ನಿನ್ನಲ್ಲಿ ಇರ್ಲಿ ಅಂತೇಳಿ ತಾಯಿಗೆ ತಿರಸ್ಕಾರ ಮಾಡಿದಾಗ, ಹೌದು, ನಾನು ಕೊಟ್ಟಿರ್ತಕ್ಕಂಥ ಅವಯವಗಳನ್ನೆಲ್ಲ ತೆಗೆದು ಕೊಡುವ ತಂದಾಗ ಕುಡ್ದಿರ್ತಕ್ಕಂಥ ಹಾಲ, ರಕ್ತ, ಮಾಂಸ, ಮಲಮೂತ್ರವನ್ನೆಲ್ಲ ಹಾ ಹಾ ತೆಗೆದು ಕೊಟ್ಟ. ಹೌದಲ್ರಿ. ತಾಯಿ ಕುಡಿಸಿರ್ತಕ್ಕಂಥ ಹಾಲವನ್ನ ಕಾರಿದ. ಆ ಹಾಲು ಕಾರಿರ್ತಕ್ಕಂಥ ಜಾಗಕ್ಕ ಹಾ ಹಾ ವಿಭೂತಿ ಗುಡ್ಡ
ಹೌದು. ತದನಂತರ ಕ್ಯಾಮಿ ಗುಡ್ಡ ಹಾ ಹಾ ತಂದ ಹಿಂಗ ಸಾಹೇಬ್ರು ಹೇಳ್ಯಾರ, ನೀವೆಲ್ಲರೂ ಕೇಳಿರಿ. ಹೌದು. ನೀವೆಲ್ಲರೂ ಕೇಳಿರಿ. ಹಾ ಹಾ ಸನ್ಮುಖ ಹಾಲು ಕರ್ಕೊಂಡದ್ದು ಎಲ್ಲಿ? ಈ ರಕ್ತ ಮಾಂಸ ಮಲಮೂತ್ರ ಎಲ್ಲ ತೆಗೆದು ಒಗದು ಎಲ್ವಿನ ಹಂದ್ರ ಮ್ಯಾಗ ನಿತ್ತದ್ದು ಎಲ್ಲಿ? ಕರ್ನಾಟಕ ರಾಜ್ಯ ಬಳ್ಳಾರಿ ಜಿಲ್ಲಾ ಸೊಂಡೂರದಾಗ. ಹಾ ಹಾ ಸೊಂಡೂರಾಗ. ಹೌದು. ಸಾಹೇಬ್ರ ವಿಷಯ ತಂದು ಎಲ್ಲಿಟ್ಟು ಮಾತಾಡ್ಯಾರ? ಆಂಧ್ರ ರಾಜ್ಯ ಕರ್ನೂಲ್ ಜಿಲ್ಲಾ ಅತ್ತಂಪುರ ತಾಲೂಕ ಸಿರ್ಸೈಲಗಿರಿಯಾಗ. ಸುದ್ದು ಮಾಡ್ಯಾಳ. ಯಾಕ್ರಿ ಸಾಹೇಬ್ರ? ಮಲ್ಲಿಕಾರ್ಜುನ ದರ್ಶನ ಮಾಡೋಕ್ಕಿಂತ ಮೊದಲು ಒಬ್ಬರ ದರ್ಶನ ಆಗ್ತದ. ಅಣ್ಣ ಗಪ್ಪ ಬಾಯ್ ಮಾಡ್ಬೇಡ. ಮಲ್ಲಿಕಾರ್ಜುನ ದರ್ಶನ ಮಾಡೋಕ್ಕಿಂತ ಮೊದಲ ಅನೇಕ ಜನ ಹೋಗಿರ್ಬೋದು, ಇಲ್ಲಿ ಅರ್ಧ ಮಂದಿ ಹೋಗಿರ್ಬೋದು ಅಥವಾ ಪೂರ ಮಂದಿ ಹೋಗಿರ್ಬೋದು. ಹೌದು. ಮೊದಲು ಯಾರು ದರ್ಶನ ಮಾಡ್ತಾರೋ ಅಂತ ಕೇಳಿದ್ರೆ ಸಾಕ್ಷಿ ಗಣಪತಿ ದರ್ಶನ ಮಾಡ್ತಾರ. ಮಾಡ್ತಾರಲ್ರಿಪ್ಪ? ಮಾಡ್ತಿರ್ಲಿ ಸಾಕ್ಷಿ ಗಣಪತಿ ದರ್ಶನ. ಹೌದು. ಅಲ್ಲಿ ಎಲ್ಲಿದಾನ ಸನ್ಮುಖ? ಅಲ್ಲಿ ಧನವಿಜಯ ಮಾವ ಅವ ಹಾಲು ಕಾರಿದ್ದು ತಾಯಿ ಮಗನಿಗೆ ವಾದ ಆದದ್ದು ನಮ್ಮ ಕರ್ನಾಟಕ ರಾಜ್ಯದೊಳಗ ಬಳ್ಳಾರಿ ಜಿಲ್ಲಾ ಸೊಂಡೂರ ಸನ್ಮುಖ ಸ್ವಾಮಿ ಸ್ಥಾನದ ಒಂದು ಗುಡ್ಡ ವಿಭೂತಿದ ಅಂದ್ರ ಹಾಲು ಕಾರಿದ್ದಕ್ಕಾಗಿ ಹಾಲಿನ ವರ್ಣ ಅದ, ಅದು ವಿಭೂತಿ ಗುಡ್ಡ ಅಂತ ಕರೀತಾರ. ಹೌದು. ರಕ್ತ ಮಾಂಸವನ್ನ ತೆಗೆದು ಒಗದಿರ್ತಕ್ಕಂಥದಕ್ಕೆ ಅದು ಕೆಂಪ ಕ್ಯಾಮಿ ತರ ಮಣ್ಣದ. ಹೌದಲ್ರಿಪ್ಪ? ಹೌದು. ಅಲ್ಲಿ ಕ್ಯಾಮಿ ಹುಟ್ಟ್ಯದ ಅನ್ನುವಂತ ವಿಷಯವನ್ನ ನೀವು ಹಚ್ಕೊಂಡು ಬಂದಿದ್ದೀರ. ಕರ್ನಾಟಕ ರಾಜ್ಯಕ್ಕೆ ಹತ್ತಿತ್ತು. ಅವ ಮಾಡಿರ್ತಕ್ಕಂಥ ಪವಾಡ ಜಾಗ ಬೇರೆ ಅದ, ನೀವು ಹೇಳುವಂತದು ಬ್ಯಾರೆ ಅದ. ಹೌದು. ಯಾಕ ಅಂತ ಕೇಳಿದ್ರೆ ಬಲ್ಲವರ ಒಡನಾಟ ಬೆಲ್ಲವನ್ನು ಸವಿದಂತೆ. ಸವಿದಂತೆ. ಹೌದಲ್ರಿಪ್ಪ? ಹಡದ ತಾಯಿ ಮಗನಿಗೆ ತಪ್ಪ ಸಂದೇಶ ಕೊಟ್ಟಲು ಅಂತಂದ್ರ ಮಗನ ಜೀವನ ಒಬ್ಬಂದಿ ಹಾಳಾಗ್ತದ. ಹಾಳಾಕತ್ತಲ್ರಿಪ್ಪ? ಅದೇ ಒಂದು ಸಾಲಿ ಒಳಗ ಮಾಸ್ತರ ಮಕ್ಕಳಿಗೆ ತಪ್ಪ ಸಂದೇಶ ಕೊಟ್ಟಂದ್ರ ಸಾಲಿಯಾಗಿನ ಮಕ್ಕಳೆಲ್ಲ ಕೆಡ್ತಾವ. ವೇದಿಕೆ ಮೇಲೆ ಒಬ್ಬ ಮಾಸ್ತರ ತಪ್ಪ ವಿಷಯ ಮಾತಾಡಿದ ಅಂತಂದ್ರೆ ಕೇಳಿರ್ತಕ್ಕಂಥ ಜನರಿಗೆ ತಪ್ಪು ಸಂದೇಶ ಹೋಗ್ತದ. ಹೌದ್ರಿಪ್ಪ? ಹೌದು. ಉತ್ತರೆಯು ಹುಸಿದರೆ ಎತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ನೆತ್ತ ಸರ್ವಜ್ಞ ಅಂತ ಹೇಳ್ತಾನ ಸರ್ವಜ್ಞ ಕವಿ. ಹೌದಲ್ರಿಪ್ಪ? ಹೌದು. ಉತ್ತರಿ ಮಳಿ ಆಗ್ಲಿಲ್ಲ ಅಂತಂದ್ರ ರೈತನ ಜಲಮ ಹಾಳಾಗ್ತದ. ಹಡದ ತಾಯಿ ಮಕ್ಕಳ ಮೇಲೆ ಮುಣದ್ಲು ಅಂತಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದ. ಹೌದು. ಉತ್ತಮರ ತಪ್ಪಿ ಮಾತಾಡಕತ್ರ ಇನ್ನು ಲೋಕದ ಗತಿ ಆತ ಕೇಳ್ತಾನ ಸರ್ವಜ್ಞ ಕವಿ. ಹೌದಲ್ರಿಪ್ಪ? ಹೌದು. ಸಾಹೇಬ್ರ, ನೀವು ತಿಳ್ಕೊಂಡವ್ರದಿರಿ, ದಿವ್ಯ ಜ್ಞಾನಿಗಳದಿರಿ. ಜ್ಞಾನಿಗಳದಾರಲ್ರಿಪ್ಪ? ನಿಮ್ಮ ತುಂಬಿದ ಕೊಡದಂಗ ನಿಮ್ಮ ಮನಸ್ಸದ. ನೀವು ಏನ್ ತಿಳ್ಕೊಂಡು ಸಿರಸೈಲಗಿರಿಗೆ ಹೋಲಿಸಿದ್ರು ನನಗ್ ಗೊತ್ತಾಗ್ಲಿಲ್ಲ. ಯಾಕೋ ಜರ ಎಡಿವೆ ತಡ್ರಿ ಗಾಡಿ. ಯಾಕ ಅಂತ ಕೇಳಿದ್ರೆ ರಂಜಾನ್ ತಿಂಗಳ ಇನ್ನು ನಾಳೊಂದ್ ದಿವಸ ಆದ್ರೆ ಮುಗ್ದೈತಿ ನಿಮ್ದು ರಂಜಾನ್ ಕಾರ್ಯಕ್ರಮ. ರೋಜೆ ಹಿಡ್ದಾರ್ರಿ. ಆದ್ರೂ ಕೂಡ ಈ ಒಂದು ದಾರಿಯನ್ನ ತಪ್ಪ ಸಂದೇಶ ಕೊಡಬೇಡ್ರಿ. ಹೌದು. ಇಲ್ಲಿ ಸನ್ಮುಖನಿಂದ ಕ್ಯಾಮೆ ಹುಟ್ಟಿತು ಅನ್ನುವಂತ ಮಾತನ್ನ ಸಾಹೇಬರು ಹೇಳಿದ್ರು. ಹೇಳ್ಯಾರಲ್ರಿಪ್ಪ? ನೀವೆಲ್ಲಾರು ಕೇಳಿರಿ, ಯಾರು ಗದ್ದಲ ಮಾಡಬೇಡ್ರಿ. ಗಣಪತಿ ಮತ್ತು ಸನ್ಮುಖ ಮಕ್ಕಳ ಹುಟ್ಟುವ ಪೂರ್ವದಲ್ಲಿ ಋಷಿ ಮುನಿಗಳದಾರ. ಅದಾರಲ್ರಿಪ್ಪ? ಋಷಿ ಮುನಿಗಳದಾರು. ಅವರಿಗೆಲ್ಲ ಯಾವದವಪ್ಪ ಅರಿವೆ? ಯಾವನಿರ್ಲ ಹೆಂಗೋ ಚರ್ಮಣ? ಸಪ್ತ ಋಷಿಗಳದಾರ. ಅನಸೂಯ ದೇವಿ ಪತಿನೂ ಋಷಿನೇ. ಅವನು ಋಷಿನೇ. ಆ ಋಷಿ ಮುನಿಗಳೆಲ್ಲ ಕ್ಯಾಮಿ ತೊಡ್ತಿದ್ರಲ್ಲ, ಆ ಕ್ಯಾಮಿ ಎಲ್ಲಿದದು? ಎಲ್ಲಿದೋ ಜಯ ಮಾವ? ಹಿಂಗ್ಯಾಕ್ ಮಾಡಾತಿದ್ದಿ ಮ್ಯಾಳ? ಇಲ್ಲ, ಬಾಳ ಸೂಕ್ಷ್ಮದ. ಮೊದಲು ಸಾಹೇಬ್ರು ಏನ್ ಮಾಡ್ತಾರ, ಸಾಮೋಪಾಯದಿಂದ ಒಂದು ಗುಳಿಗೆ ಕೊಟ್ಟು ನೋಡ್ತಾರ. ಅವ್ರು ಗುಳಿಗೆ ಕೊಟ್ಟು ನೋಡ್ತಾರ. ಇದ್ರಾಗ ದಾಟಿ ಹೋಯ್ತು, ಉಳ್ದದ್ ಸುಳ್ಳು ಔಷಧ ಬಾದ್ ಮಾಡಂಗಿಲ್ಲ. ಬಾಳ ಜಾನ್ರಿ ಅವರು. ಮನಗಂಡ ಜಾನ್ರಿಪ್ಪ? ಬಾಳ ಜಾನ್ರಿ ಅವರು. ಸಾಹೇಬ್ರ, ಈ ಗುಳಿಗೆ ಅದು ರೋಗ ಕಮ್ಮಿ ಆಗಲ್ಲ. ಆಗಲ್ರಿಪ್ಪ? ಋಷಿ ಮುನಿಗಳ ಕಾಲಕ್ಕ ಹಿಂದ ಹೋಗ್ಬೇಕು. ಅಲ್ಲಿಂದ ತಕೊಂಡ್ ಬರ್ರಿ. ಅಲ್ಲಿಂದ ಬಂದ್ರಿಪ್ಪ ಅಂತಂದ್ರ ನಿಮ್ಮ ಕ್ಯಾಮಿ ರೂಟ್ ಕರೆಕ್ಟ್ ಹಿಡಿದೈತಿ. ಹೌದು. ನೀವು ಇಲ್ಲಿ ಸೊಂಡ್ರ ಗುಡ್ದಾಗ ಬಂದು ಸನ್ಮುಖನ ಕಡೆಯಿಂದ ಕಾರಿಸಿ ಇಲ್ಲಿ ಕ್ಯಾಮಿ ಹುಟ್ಟೈತೆ ಅಂದ್ರಿ ಅಂದ್ರ ಹಿಂದ ಋಷಿ ಮುನಿಗಳ ಕಾಲಕ್ಕ ಕ್ಯಾಮಿ ಅದ. ಅಲ್ಲಿ ಕ್ಯಾಮಿ ತೊಟ್ಟಾರ. ಅವರು ಸನ್ಯಾಸಿಗಳದಾರಲ್ರಿಪ್ಪ? ನಾ ಕೇಳಿದ್ದೇನು, ಪ್ರಥಮದೊಳಗ ಕ್ಯಾಮಿ ಯಾವ ಜಾಗದಾಗ ಹುಟ್ಟಿತು, ಯಾರಿಂದ ಹುಟ್ಟಿತು? ಕ್ಯಾಮಿ ತೊಟ್ಟವ್ರು ಯಾರು? ಹಿಂಗೆ ಕೇಳಿನಿಲ್ಲ ನಾನು. ಹೌದು. ಸಾಹೇಬ್ರ, ನೀವು ಇದನ್ನ ಗುಳಿಗೆ ಕೊಡಬೇಡ್ರಿ.
ಇದನ್ನ ನೇರವಾಗಿ ಸ್ವಲ್ಪ ಎಲ್ಲ ಕಡೆಯಿಂದ ಚೆಕ್ ಮಾಡಿ ಆ ನಂತರ ಟ್ರೀಟ್ಮೆಂಟ್ ಕೊಡ್ರಿ ಪೇಷಂಟ್. ಹೌದು 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 ಹೌದು. ಹಾ, ಇದಕ್ಕೆ ರಾಂಗ್ ದಾರಿ ತೋರಿಸ್ಬೇಡ್ರಿ ಅನ್ನುವಂತ ಮಾತನ್ನ ಹೇಳಿ ಹಾ, ಇಲ್ಲಿ ಕಂಬಳಿ ವಿಷಯ ಏನ್ ಮಾತಾಡ್ಬೇಕಾಗಿತ್ರಿಪ್ಪ? ಕಂಬಳಿ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹಾ, ಹಿಂದಿನ ಜ್ಞಾನಿಗಳ ಪದ್ಯ ಬರೆದಿಟ್ಟಿದ್ರು ಒಂದು. ಏನ್ರಿಪ್ಪ ಅದು? ಕುರಿಯ ಮೊದಲು ಕಂಬಳಿ ಮೊದಲು ಬಿಗಿ ಬಿತ್ತ ಎಲ್ಲರಿಗೆ ಕುರಿಯಕ್ಕಿಂತ ಮೊದಲ ಕಂಬಳಿ ಹುಟ್ಟ್ಯದ ಸಾರಿ ಹೇಳುವೆ ಎಲ್ಲರಿಗೆ. ಹೇಳುವೆ ಎಲ್ಲರಿಗೆ. ಇನ್ನು ಕುರಿನೇ ಇಲ್ಲ ಅಂದ್ರೆ ಕಂಬಳಿ ಹೆಂಗ್ ಹುಟ್ಟಿತು ಅಂತ ಇಲ್ಲಿ ಪ್ರಶ್ನಾರ್ಥಕ್ ಬೀಳ್ತದ. ಹೌದು, ಕುರಿ ಇಲ್ದ ಕಂಬಳಿ ಹೆಂಗ್ ಹೊಡ್ತೈತಿ? ಹೌದು, ಬರಬರದ. ಕೃತಾಯುಗದಾಗ ಪಾರ್ವತಿ ಪರಮೇಶ್ವರನ ಅಂದ್ರ ಪರಮೇಶ್ವರನ ಪಟ್ಟಗಟ್ಟು ಕಾಲಕ್ಕ ಪಟ್ಟಗಟ್ಟುವಂತ ಪ್ರಸಂಗದೊಳಗೆ ಏನಾಯ್ತು ಅಂತಂದ್ರ ಕಂಬಳಿ ಬೇಕಾಯ್ತು. ಹೌದಲ್ರಿಪ್ಪ. ಕಂಬಳಿ ಬೇಕಾದಂತ ಪ್ರಸಂಗದೊಳಗ ವಿಷ್ಣು ದೇವರಿಗೆ ಮತ್ತು ಬ್ರಹ್ಮ, ಮಹೇಶ್ವರ, ನಾರದ, ನಂದಿ ಹೌದ್ ವಿಚಾರ ಮಾಡಿ ಏನ್ ಮಾಡಿದ್ರು? ಏನ್ ಮಾಡ್ರಿಪ್ಪ? ಅಗ್ನಿ ಮುನಿ, ವಾಯು ಮುನಿ, ಉದಕ ಮುನಿ 3 ಮಂದಿ ಮುನಿಗಳನ್ನ ಕರೆಸಿದ್ರು. ಹೌದು, ಅಗ್ನಿ ಮುನಿ, ವಾಯು ಮುನಿ, ಉದಕ ಮುನಿ 3 ಮಂದಿ ಮುನಿಗಳನ್ನ ಕರೆಸಿ ಅವರ ರೋಮವನ್ನ ಕತ್ತರಿಸಿ 3 ಕಂಬಳಿಗಳನ್ನ ತಯಾರು ಮಾಡಕ್ ಪ್ರಾರಂಭ ಮಾಡಿದ್ರು. ಅದೇ ಮುನಿಗಳ ಒಂದು ರೋಮವನ್ನ ಕತ್ತರಿಸಿ ಬ್ರಹ್ಮ ಬೀಜ ಬಿಟ್ಟ, ನಾರದ ಲಾಳಿ ಒಗದ, ವಿಷ್ಣು ದೇವರ ಕಂಬಳಿ ನೇದ. ಹೌದಲ್ರಿಪ್ಪ. ಹೌದು, ಹೋಮಗಂಬಳಿ, ನೇಮಗಂಬಳಿ, ಮಲ್ಲಗಂಬಳಿ 3 ಕಂಬಳಿ ತಯಾರದು. ಹೌದಲ್ರಿಪ್ಪ. ಹೌದು, 3 ಕಂಬಳಿ ತಯಾರದವಲ್ರಿ. ಯಾವ್ಯಾವು? ಹೋಮಗಂಬಳಿ, ಮಲ್ಲಗಂಬಳಿ, ನೇಮಗಂಬಳಿ 3 ಕಂಬಳಿ ತಯಾರದು. ಹೌದು, ಹೋಮಗಂಬಳಿ ಹೋಮಕ್ಕಾಗಿ ನೇಮಿಸಿದ್ರು, ಮಲ್ಲಗಂಬಳಿ ಗದ್ದಿಗೆ ಮಾಡಿದ್ರು, ನೇಮದ ಕಂಬಳಿ ನೇಮ ನಿಷ್ಠೆಗಾಗಿ ಇಟ್ರಲ್ರಿ. ಪರಮೇಶ್ವರನ ಪಟ್ಟಗಟ್ಟುವ ಕಾಲಕ್ಕ ಈ ಋಷಿ ಮುನಿಗಳದಿಂದ ಹೋಮಗಂಬಳಿ, ನೇಮಗಂಬಳಿ, ಮಲ್ಲಗಂಬಳಿ 3 ಕಂಬಳಿ ತಯಾರದು. ಇದೇ ಪಾರ್ವತಿ ಪರಮೇಶ್ವರನ ಲಗ್ನದೊಳಗ ಸರ್ವರ ಶಾಂತ ಮುತ್ತಯ್ಯ ಅಲ್ಲ, ನಿರಾಕಾರದೊಳಗೆ ಇದ್ದಿರತಕ್ಕಂತ ಶಾಂತ ಮುತ್ತಯ್ಯ ಆ ಒಂದು ಕಂಬಳಿಯನ್ನ ಮತ್ತು ಒಡ್ಡಿ ವಾಲಗ ಶಿವಸ್ಥಾನವನ್ನ ತಂದು ಪರಮಾತ್ಮ ಪಾರ್ವತಿ ಲಗ್ನದೊಳಗ ಕಂಬಳಿ ಆಯಾರ ಮಾಡ್ಯಾನ. ಇದು ಒಂದು ಕಂಬಳಿ ಮತ್ತೆ ಬೇರೆ. ಋಷಿ ಮುನಿಗಳದಿಂದ ತಯಾರಾಗಿದ್ದು ಹೋಮಗಂಬಳಿ, ನೇಮಗಂಬಳಿ, ಮಲ್ಲಗಂಬಳಿ ಅವು 3 ಕಂಬಳಿ ಬೇರೆ. ಇವು ಬೇರೆ. ಇದು ಅಲ್ಲದೆ ಶಾಂತ ಮುತ್ತಯ್ಯ ಪಾರ್ವತಿ ಪರಮೇಶ್ವರನ ಲಗ್ನದಾಗ ಈಗ ನಾವು ಒಬ್ಬರನ್ನ ಲಗ್ನಕ್ಕೆ ಹೋದಿವಪ್ಪ ಅಂತಂದ್ರೆ ಗಿಫ್ಟ್ ಹತ್ತರೆ ಕೊಡ್ತೀವಿ, ಮುಯ್ ಹತ್ತರೆ ಕೊಡ್ತೀವಿ, ಆಯಾರ ಹತ್ತರೆ ಬರ್ಸ್ತೀವಿ. ಹಂಗ ಖುಷಿಯಿಂದ ಪರಮಾತ್ಮ ಪಾರ್ವತಿಯ ಲಗ್ನದೊಳಗ ಶಾಂತ ಮುತ್ತಯ್ಯ ಒಡ್ಡಿ ವಾಲಗ ಶಿವಸ್ಥಾನ ಒಂದು ಕಂಬಳಿ ತಂದ ಆಯಾರಿಯಾಗಿ ಕೊಟ್ಟಾನ. ಅದೇ ಕಂಬಳಿ ಪರಮಾತ್ಮ ತೆಗೆದ ಕಾಜಿನ ಕಂಬದೊಳಗ ಗಳಿಗೆ ಮಾಡಿಟ್ಟಾನ. ಹಾವಾಗಿ ಹರಿದಾಡುದು ಅದೇ ಕಂಬಳಿ, ಬೆಂಕಿಯಾಗಿ ಚಿಮ್ಮುದ ಅದೇ ಕಂಬಳಿ, ಹೌದು, ಗಾಳ್ಯಾಗ ಹಾರ್ಲಾರ್ದಂತದ ಅದೇ ಕಂಬಳಿ. ಹೌದ್ರಿಪ್ಪ. ಹೌದು ಸಾಹೇಬ್ರ, ನಿಮ್ಗೆ ಏನಾರ ಸಂಶಯ ಇತ್ತಂದ್ರೆ ಈ ಕಂಬಳಿ ಋಷಿ ಮುನಿಗಳದಿಂದ ಇವು 3 ಕಂಬಳಿ ತಯಾರಾಗ್ಯಾವ, ಮತ್ತ ಕುರಿದಿಂದ ತಯಾರಾಗಿಲ್ಲ. ಮತ್ತ ಈ ಕಂಬಳಿ ಎಲ್ಲಿದ ತಯಾರಾಯ್ತು, ಅವಾಗ ಎಲ್ಲಿ ಕುರಿ ಇದ್ವು ಅಂದ್ರ ಈ ಕಂಬಳಿ ತಯಾರಾಗಬೇಕಾದ್ರೆ ಎಟ್ಟು ಕುರಿ ಉಣ್ಣಿ ಕೂಡೈತಿ, ಎಟ್ಟು ಟಗರಿನ ಉಣ್ಣಿ ಕೂಡೈತಿ ಕೇಳ ನಾನು ಮುಂದಿನ ಪಾಳ್ಯಕ್ಕೆ. ನಾವು ಬಾಳ ಮಾಡುದು ಬೇಡ, 2 ಸಾಲ ಕಸ ತೆಗಿನು ಕರೆ ಸ್ವಚ್ಛ ತೆಗಿನು ಕಸ. ಸ್ವಚ್ಛ ಹಂಗ ತೆಗಿದ್ರಲ್ಲ, ಸಾಲ ಹೊಲಸಿಡಿಸೋದು ಬೇಡ. ನನ್ನ ಕಂಬಳಿ ಪಾರ್ವತಿ ಪರಮೇಶ್ವರನ ಲಗ್ನದೊಳಗೆ 1 ಕಂಬಳಿ ತಯಾರಾಗ್ಯದ. ಪಟ್ಟಗಟ್ಟು ಕಾಲಕ್ಕೆ 3 ಕಂಬಳಿ ತಯಾರಾಗ್ಯಾವ. ಸದ್ಯ ಭೂಮಂಡಲದಾಗ ಒಂದೊಂದು ಕೆಲಸಕ್ಕೆ ಆ ಕಂಬಳಿ ನಡ್ದಾವಲ್ರಿಪ್ಪ. ಹಿಂಗ ಇದಕ್ಕೆ ಏನಾರ ನಿಮಗ ಸಂಶಯ ಇತ್ತಂದ್ರ ತಂದ ತಕರಾರು ಹಚ್ಚ್ರಿ. ವಿಷಯಾಂತರ ಮಾಡ್ಲಾರ್ದೆ ಇವತ್ತು ನಾವು ನೀವು ಕ್ಯಾಮಿ ಮತ್ತು ಕಂಬಳಿ ಕಂಬಳಿ ಹೆಚ್ಚಿಂದ ಐತಿ, ಕ್ಯಾಮಿಗೆ ಕೀಳೈತಿ ಅಲ್ಲ. ಕ್ಯಾಮಿ ಮಾಡಿರ್ತಕ್ಕಂತ ಕೀರ್ತಿ ಅಂತದು, ಕಂಬಳಿ ಮಾಡಿರ್ತಕ್ಕಂತ ಕೀರ್ತಿ ಅಂತದು ತಿಳ್ಕೊಂಡ್ರೆ ನಾವು ನೀವೆಲ್ಲರೂ ಮನವರಿಕೆ ಮಾಡ್ಕೋಬೇಕಾಗ್ಯದ. ಇಷ್ಟೇ ವಿಷಯ. ಇಷ್ಟ ಐತಲ್ರಿಪ್ಪ. ನಿಮ್ಮ ಕ್ಯಾಮಿಗೆ ಅಲ್ಲಗಲದು ಅದನ್ನ ಚುಚ್ಚು ಮಾತಾಡುವಂತದ್ದು ನನ್ನ ಭಾವನೆ ಇಲ್ಲ. ನನ್ನ ಕಂಬಳಿಗೆ ಚುಚ್ಚು ಮಾತಾಡಿ ಅದನ್ನ ಕಿಗ್ಗಿಸೋದು ನಿಮ್ಮದು ಏನ್ ಧರ್ಮ ಇಲ್ಲ. ಇದನ್ನ ದೈವಕ್ಕೆ ತಿಳಿಸಿಕೊಟ್ಟ ಸಂಜೆ 6 ಗಂಟೆವರೆಗೆ ಕಂಬಳಿ ಮತ್ತು ಕ್ಯಾಮಿ ವಿಷಯ ಮಾತಾಡುದ. ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಕಳವಿನ ರಣಗೌಡ ಎದ್ದಾನ ಕಪ್ಪಟೋ ತಂಗೆ